ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಘಟಕ 13 ಸಂಖ್ಯಾಶಾಸ್ತ್ರ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಹಾಗೂ ಮಾದರಿ ಉತ್ತರಗಳನ್ನು ನೋಡೋಣ. ಸೊ ಫಸ್ಟ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮರುಸಿಂಚನದಿಂದ 5 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ, ಟೋಟಲ್ 5 ಅಂಕ. ಸೊ 1ನೇ ಪ್ರಶ್ನೆ, 2ನೇ ಪ್ರಶ್ನೆ, 3ನೇ ಪ್ರಶ್ನೆ, 4ನೇ ಪ್ರಶ್ನೆ, 5ನೇ ಪ್ರಶ್ನೆ. ಈ 5 ಪ್ರಶ್ನೆಗಳು ಮರುಸಿಂಚನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. 6ನೇ ಪ್ರಶ್ನೆ, 7ನೇ ಪ್ರಶ್ನೆ. ಥರ್ಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 1 ಅಂಕ. 8ನೇ ಪ್ರಶ್ನೆ, 9ನೇ ಪ್ರಶ್ನೆ. ಫೋರ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ 2 ಅಂಕದ್ದು. 10ನೇ ಪ್ರಶ್ನೆ. ಫಿಫ್ತ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಪ್ರಶ್ನೆಗಳು, ಪ್ರತಿ ಪ್ರಶ್ನೆಗೆ 3 ಅಂಕ, ಟೋಟಲ್ 9 ಅಂಕ. ಸೊ 11ನೇ ಪ್ರಶ್ನೆ ಬಹುಲಕವನ್ನು ಕಂಡುಹಿಡಿದಿದೆ. 12ನೇ ಪ್ರಶ್ನೆ ಸರಾಸರಿಯನ್ನು ಕಂಡುಹಿಡಿತಕ್ಕಂಥ ಪ್ರಶ್ನೆಯಾಗಿದೆ. 13ನೇ ಪ್ರಶ್ನೆ ಮಧ್ಯಾಂಕವನ್ನು ಕಂಡುಹಿಡಿಯುವ ಪ್ರಶ್ನೆ ಆಗಿದೆ. ಇದು ಪ್ರಶ್ನೆ ಪತ್ರಿಕೆ ಆಗಿದೆ ವಿದ್ಯಾರ್ಥಿಗಳೇ. ಈಗ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ. ಮಾದರಿ ಉತ್ತರಗಳು. ಫಸ್ಟ್ ಮೇನ್, 1ನೇ ಪ್ರಶ್ನೆಗೆ ಉತ್ತರ, 2ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ, 1ಕ್ಕೆ ಆಪ್ಷನ್ ಎ, 2ಕ್ಕೆ ಆಪ್ಷನ್ ಬಿ, 3ಕ್ಕೆ ಆಪ್ಷನ್ ಡಿ, 4ಕ್ಕೆ ಆಪ್ಷನ್ ಸಿ, 5ಕ್ಕೆ ಆಪ್ಷನ್ ಸಿ. ಇದು ಫಸ್ಟ್ ಮೇನಲ್ಲಿ 5 ಪ್ರಶ್ನೆಗಳಿಗೆ ಉತ್ತರ ಆಗಿದೆ. ಈಗ ಸೆಕೆಂಡ್ ಮೇನಿಗೆ ಬರೋಣ. 6ನೇ ಪ್ರಶ್ನೆಗೆ ಆಪ್ಷನ್ ಬಿ, 7ನೇ ಪ್ರಶ್ನೆಗೆ ಆಪ್ಷನ್ ಎ ಉತ್ತರವಾಗಿದೆ. ಥರ್ಡ್ ಮೇನ್, ಇದು 8ನೇ ಪ್ರಶ್ನೆಗೆ ಉತ್ತರ ಫಾರ್ಮುಲಾ. ಸೊ 9ನೇ ಪ್ರಶ್ನೆಗೆ ಉತ್ತರ ಲೆಕ್ಕವನ್ನು ಮಾಡಲಾಗಿದೆ ನೋಡಿ. 9ನೇ ಪ್ರಶ್ನೆಗೆ ಉತ್ತರ. ಫೋರ್ತ್ ಮೇನ್, 10ನೇ ಪ್ರಶ್ನೆಗೆ ಉತ್ತರ. ಇದು ಸರಾಸರಿಯನ್ನು ಕಂಡುಹಿಡಿತಕ್ಕಂಥ ಪ್ರಶ್ನೆಗೆ ಉತ್ತರವಾಗಿದೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಫಿಫ್ತ್ ಮೇನ್, 11ನೇ ಪ್ರಶ್ನೆಗೆ ಉತ್ತರ. ಇಲ್ಲಿ ಬಹುಲಕವನ್ನು ಕಂಡುಹಿಡಿಯುವ ಪ್ರಶ್ನೆಗೆ ಇದು ಉತ್ತರ ಆಗಿದೆ. 11ನೇ ಪ್ರಶ್ನೆಗೆ ಉತ್ತರ. ಸೊ ಬಹುಲಕ 17.14 ಆಗಿದೆ ವಿದ್ಯಾರ್ಥಿಗಳೇ. 12ನೇ ಪ್ರಶ್ನೆಗೆ ಉತ್ತರ. ಇದು ಸರಾಸರಿಯನ್ನು ಕಂಡುಹಿಡಿಯುವ ಪ್ರಶ್ನೆಗೆ ಉತ್ತರ ಆಗಿದೆ. ಫಸ್ಟಿಗೆ ಕೋಷ್ಟಕ ರಚನೆ ಮಾಡಿದೆ, ಆಮೇಲೆ ಸರಾಸರಿಯನ್ನು ಕಂಡುಹಿಡಿದಿದೆ. 13ನೇ ಪ್ರಶ್ನೆಗೆ ಉತ್ತರ ಮಧ್ಯಬಿಂದುವನ್ನು ಕಂಡುಹಿಡಿತಕ್ಕಂಥ ಪ್ರಶ್ನೆಗೆ ಉತ್ತರ ಇದು. ಇದು ಕೊನೆಯ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.